ಏನು ತಗೊಂಡು ಶೀಲಾ ಆಂಟಿ ಇಟ್ಕೊಂಡಿದ್ದಾರೆ ನಮಗೇನು ಗೊತ್ತಿಲ್ಲ ಆ ಕಡೆ ಅದು ಹೋಗಿ ಮುಂದೆ ಹೋಗಿ ಹಾಂ ಅಮ್ಮ ಒಂದೇ ಫ್ರೇಮ್ ಬರೋದೇ ಅದ ಬಾ ಮಾನ್ಯೂಸ್ ಹಾಂ ಹಾಂ ಓ ಶಿಟ್ ಗೈಸ್ ಮಾಡಿ ಬಂದು ಪಟಾಕಿ ಇದರ ಫಿಲಮ್ ಅಷ್ಟೇ ಛತ್ರಿ ಹೊರಟಾಗ ಅಮ್ಮ ಎಂಜಾಯ್ ಮಾಡ್ತಿದ್ದಾರೆ ಆಯ್ತು ಗೈಸ್ ನಾನು ಸೈಡ್ ಬಂದೆ ಗೈಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ನಾವು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರೋ ವ್ಲಾಗ್ಸ್. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ತಾ ಮಿಡ್ ನೈಟ್ ಸೆಲೆಬ್ರೇಷನ್ ಮಾಡಿದ್ರು ನನ್ನ ಹಸ್ಬೆಂಡು ಮತ್ತು ನನ್ನ ಮಗ. ಒಂದು ಫುಲ್ಲು ಲೆಂತಿ ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ದಯವಿಟ್ಟು ನೋಡಿ ಎಲ್ಲ ಬ್ಲೆಸ್ ಮಾಡಿ ಪ್ಲೀಸ್. ಇವಾಗ ಟೈಮ್ ಎಷ್ಟು ಗೊತ್ತಾ? 11:45 ಆಗಿದೆ. ಹಿಂಗೆ ರೆಡಿ ಮಾಡಿಸ್ಯಾರೆ ಎಲ್ಲ, ಡ್ರೆಸ್ ಎಲ್ಲ ತಂದುಕೊಟ್ಟು ಮ್ಯಾಚಿಂಗು ಎಲ್ಲ ಫುಲ್ಲು ಸಿಲ್ವರು. ನೋಡುವ ಅಲ್ಲ ಏನು ಹೇಳಿದೆ, ಈ ಡ್ರೆಸ್ ಕೊಟ್ಬಿಟ್ಟು ರೆಡಿ ಆಗು ಅಂತ ಹೇಳಿದರು. ಬಟ್ ಇದೆಲ್ಲ ನನ್ನ ಹತ್ರ ಮೊದಲೇ ಇತ್ತು, ಮ್ಯಾಚ್ ಮಾಡಿಕೊಂಡೆ. ಇದು ಪರ್ಸು ಅವರೇ ತಂದುಕೊಟ್ಟಿದ್ದು. ಏನು ಸರ್ಪ್ರೈಸ್ ಕಾದಿದೆ. ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದ್ದಾರೆ, ಏನು ಹೇಳ್ತಾ ಇಲ್ಲ ಗೈಸ್. ಹ್ಞೂ ಮತ್ತೆ ಏನು ಸರ್ಪ್ರೈಸ್ ಕೊಡ್ತಾರೆ ಅಂತ ನಾನೇ ಅನ್ಕೊಂಡೆ ಗೊತ್ತಾ. ಗೆಸ್ ಮಾಡಿದ್ದು ಕಾರಲ್ಲೇ ಹಿಂದೆಗಡೆ ಮಾಮೂಲಿ ಇದು ಮಾಡಿರ್ತೀರಾ, ಡೆಕೋರೇಟ್ ಮಾಡಿರ್ತೀರಾ ಅಂತ ಗೆಸ್ ಮಾಡಿದೆ. ಫಸ್ಟ್ ಗೆಸ್ಸು ಫೇಲ್, ಇನ್ನು ಎರಡನೇ ಗೆಸ್ ಇದೆ ನೋಡುವ. ಸ್ಲೋ ಎರಡನೇ ಗೆಸ್ಸು ಫೇಲ್, ನೋ ಚಾನ್ಸ್. ನನಗದು ಬೇಕಾದ್ರೆ ಅದ್ರಲ್ಲ ಚೀಟಿಲಿ ಬರ್ದಿರ್ಲ ಇರು, ಈಗಲೇ ಫೋನ್ ಮನೇಲಿ ಅಂತ ಅನ್ಕೊಂಡಿದ್ಯಾ? ಇಲ್ಲ ಇದೆ, ಪ್ರಾಮಿಸ್ ಇದೆ, ಅವ್ರ ಮನೇಲೆ ಅನ್ಕೊಂಡೆ. ಯಾಕೆಂದ್ರೆ ಅವಳೇ ಇದೆಲ್ಲ ಹೇಳಕ್ ಮಾಡೋದು, ಇನ್ನೇನು ಚಾನ್ಸ್ ಇರಲ್ಲ. ಇನ್ ಬಿಟ್ರೆ ಇಷ್ಟೊತ್ತಲ್ಲಿ ಯಾವ ಹೋಟ್ಲು ತೆಗ್ದಿರುತ್ತೆ? ಖಂಡಿತ ಚಾನ್ಸ್ ಇಲ್ಲ. ಏನು ಗೊತ್ತಾ, ನನಗೆ ನನ್ನ ಬರ್ತ್ಡೇ ಅನ್ನೋದಕ್ಕಿಂತ ನನ್ನ ಮಗ ನನ್ನ ಗಂಡ ಭಾರಿ ಎಂಜಾಯ್ ಮಾಡ್ತಾ ಇದ್ದಾರೆ. ಅದು ನೋಡೋಕ್ಕೆ ಖುಷಿ ಆಗ್ತಾ ಇದೆ ಗೈಸ್. ನನ್ನ ಮಗ ಇದಾನಲ್ಲಪ್ಪ, ಅಪ್ಪ ಬೇಡ ಪರವಾಗಿಲ್ಲ. ನಾ ಏನು ಕರೆಕ್ಟಾಗಿ 12 ಗಂಟೆಗೆ ಹುಟ್ಟಿಲ್ಲ ಕಂಡು ನಿಧಾನಕ್ಕೆ ಹೋಗಿ. ಫಸ್ಟ್ ಯಾರು ಹೇಳಿದಿದ್ರೆ ಏನೇನೋ ಮಾಡ್ಕೋತಾ ಇದ್ದೆ, ಸ್ಟ್ರೈಟ್ನಿಂಗು, ಇನ್ನೊಂದು ಸ್ವಲ್ಪ ಚೆನ್ನಾಗಿ ರೆಡಿ ಆಗ್ತಿದ್ದೆ. ಹಾಫ್ ಅನ್ ಅವರ್ ಕೊಟ್ಬಿಟ್ಟು ನಾಳೆ ಒಂದ್ಸತಿ ಮಾಡೋಣಂತೆ, ರೆಡಿ ಆಗು. ಇನ್ನೇನು ನಾಳೆ ಒಂದ್ಸತಿ ಮಾಡೋಣ, ರೆಡಿ ಆಗು. ಡಬಲ್ ಸಲ 2 ಸಲ ನಾನು ನಿಜವಾಗ್ಲೂ ನನಗೆ ಸೊಂಟ ನೋವು ಇವತ್ತು ಫುಲ್ಲು ಟಯರ್ಡ್ ಆಗಿದೆ. ಯಾಕೆಂದರೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಬೆಳಗ್ಗೆಯಿಂದ. ತಿಂಡಿಗೆ ಹೋಗಿ ನನ್ನ ಮಗನ ಎಂಥದಪ್ಪ ಐ ಚೆಕಪ್ಗೆ ಅಂತ ಹೋಗಿ ಅಲ್ಲಿ ಮಳೇಲಿ ಸಿಕ್ಕೊಂಡು ಅವನು ಕಣ್ಣು ಡ್ರಾಪ್ ಹಾಕಿ ಏನೇನೋ ಮಾಡಿ ಎಷ್ಟು ಟಯರ್ಡ್ ಆಗಿತ್ತು ಗೊತ್ತಾ. ಓ ಸೇಮ್ ಹಂಗಾದ್ರೆ ಇಲ್ಲಿ ಬ್ಲೈಂಡ್ ಫೋಲ್ಡ್ ಆಗ್ತಾ ಇದ್ದಾರೆ. ಕದ್ದು ಕೂಡ ನೋಡಬಾರ್ದು, ಸೇಮ್ ನಾನು ಗೆಸ್ ಮಾಡ್ದಂಗೆ ಆಯ್ತು ಗಾಯ್ಸ್. ಇವನು ಕರೆಕ್ಟಾಗೂ ಹಾಕಿಲ್ಲ, ನಂಗೆ ನೋಡಿ ಕಾಣಿಸ್ತೈತೆ. ಹಾಕೋ ನೀನೆ.
ನಿಯತ್ತಿದ್ರೆ ನೀನು ಹಾಕು. ನಂಗೆ ನಿಯತ್ತಿದೆ. ನಮ್ಮ ಅಮ್ಮನ ಬ್ಲೈಂಡ್ ಫೋಲ್ಡ್ ಮಾಡಿ ಇವಾಗ ಹಾಟ್ ಸೀಟಲ್ಲಿ ಕೂರಿಸ್ತಾ ಇದ್ದೀನಿ. ಹೋಗ್ಲೇ ನಾನು ಬ್ಲಾಗ್ ಕಟ್ ಮಾಡ್ತೀನಪ್ಪ. ಸರಿ ಕಟ್ ಮಾಡ್ಕೊಳ್ಳಿ. ಏನಂತ ತಗೊಂಬರ್ತೀನಿ ರೀ. ಇನ್ನೊಂದು ಕೈಯೆಲ್ಲ ಇಟ್ಕೋಬೇಕು ತಾನೆ. ಅಬ್ಬಾ ನಮ್ಮ ಅಮ್ಮನ ಕರ್ಕೊಂಡ್ಬರ್ತಾ ಇದ್ದಾರೆ. ಮಳೆ ನಿಲ್ತು. ಪಾಪ ನೀವೇನೋ ಇಟ್ಕೊಂಡಿದ್ದೀರಾ ಅನ್ಸುತ್ತೆ ಛತ್ರಿ. ಶೀಲಾ ಆಂಟಿ ಇಟ್ಕೊಂಡಿದ್ದಾರೆ ಛತ್ರಿ. ಓಹೋ ನಮ್ಮ ಅಮ್ಮಂಗೆ ಏನೂ ಗೊತ್ತಿಲ್ಲ ಗಾಯ್ಸ್. ಆ ಕಡೆ ಅಲ್ಲಿ ಹೋಗಿ ಮುಂದೆ ಹೋಗಿ. ಹಾಂ ಅಮ್ಮ ಒಂದೇ ಫ್ರೇಮಲ್ಲಿ ಬರೋದೇ ಇಲ್ಲ. ಅದಾಯ್ತು ಪಾ ನ್ಯೂಸ್. ಹಾಂ ಓ ಶಿಟ್ ಗಾಯ್ಸ್ ಮಳೆ ಬಂತು. ಪಟಾಕಿ ನೋಡಿದ್ರೆ ಈ ಥರ ಫಿಲಮಲ್ಲಿ ಅಷ್ಟೇ ಛತ್ರಿ ಉಲ್ಟಾ ಆಗೋದು. ಅಮ್ಮ ಎಂಜಾಯ್ ಮಾಡ್ತಿದ್ದಾರೆ. ಶಾರ್ಟ್ಸ್ ಎಂಡ್ ಆಯ್ತು ಗಾಯ್ಸ್. ನಾನು ಸೈಡಿಗೆ ಬಂದೆ ಗಾಯ್ಸ್. ಕೋಲ್ಡ್ ಇದ್ರು ಮತ್ತೆ ಮಳೆ ಆಗಿದೆ ಅಂತ ನೆನೆಸ್ತಾ ಇದ್ದಾರೆ ನನ್ನ. ಓಕೆ ನಗುತ್ತಾ ಬಾಳು ಇದು ಫೋಟೋ ತೆಗೆದು ನಾನೇ ತೆಗ್ದೆ ಬಿಡ. ಉಪ್ಪನಲ್ಲ ನೀವು ಟ್ಯಾಂಗ್ಲೂನ ಆಕ್ಚುಲಿ ಅದಂತೂ ಇಡೋಷ್ಟೊತ್ತಲ್ಲಿ ನೀರು ಪಾಸ್ ಮಾಡಬೇಕಿತ್ತು ನಾವು ಪಟಾಕಿಂದ ಅದು ಕಂಟಿನ್ಯೂ ಮಾಡುವಂತ. ಆಮೇಲೆ ನೆಕ್ಸ್ಟ್ ವೀಡಿಯೋ ನಾನು ಹೇಳಿದಕ್ಕೆ ಮಳೆ ಬಂತು. ಏನ್ ಗೊತ್ತಾ ತಮಾಷೆ ಅರ್ಥ ಒಂದ್ ನಿಮಿಷ ಒಂದೇ ನನಗೆ ಅರ್ಥ ಆಗ್ಲಿಲ್ಲ ಆಂಟಿ. ಅದು ಯೂಶಲಿ ಇದಕ್ಕೆ ಮಳೆ ಬಂದ್ರೆ ಒಳ್ಳೇದು. ಏನ್ ಗೊತ್ತಾ, ನನ್ನ ಬರ್ತಡೇ ದಿನ ಇವಳು ಬರ್ತಡೇ ದಿನ ನಾನು ಇನ್ನೇನು ಬರಬೇಕು ಸೆಲೆಬ್ರೇಟ್ ಮಾಡೋಕ್ಕೆ ಅಂದಾಗ ಜೋರು ಮಳೆ ಬಂತು. ನೀವೆಲ್ಲ ನೋಡಿದ್ದೀರ ಲಾಗ್ಸಲ್ಲಿ. ಅವತ್ತು ಇವಳು ಹೇಳಿದ್ಲು ಏನೋ ಬರ್ತಡೇ ಮಾಡ್ತೀನಿ ಅಂತ. ನೀನೇನೇ ಮಾಡಿ ಎಷ್ಟು ದುಡ್ಡು ಖರ್ಚು ಮಾಡಿದ್ರು ನಿನ್ನ ಬರ್ತಡೇ ನಾನು ಮಾಡ್ದಂಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿದೆ. ಏನಕ್ಕೆ ಅಂದ್ಲು, ಅದಕ್ಕೆ ನಿನ್ನ ಬರ್ತಡೇ ದಿನ ಮಳೆ ಬಂತು, ನನ್ನ ಬರ್ತಡೇ ದಿನ ಮಳೆ ಬರ್ಸು ನೋಡೋಣ ಅಂದೆ. ಬಂದೇ ಬಿಡ್ತು ಮಳೆ. ಅದೇನೋ ಇವಳು ಬರ್ತಡೇಗೆ ಅಟ್ಲೀಸ್ಟು 11:45 ಮುಗೀತು.
ನನ್ನ ಬರ್ತಡೇಲಿ ಬರ್ತಾನೇ ಇದೆ. ಕರೆಕ್ಟಾಗಿ 12 ಗಂಟೆಗೆ ಸ್ಟಾರ್ಟ್ ಆಗಿದೆ. 12 ಗಂಟೆಗೆ ಸ್ಟಾಪ್ ಆಯಿತು. ಒಂದು 2 ನಿಮಿಷ ಅದು ಪಟಾಕಿ ಎಲ್ಲ ಹೊಡೆಯೋಷ್ಟಿದೆ. ಆಮೇಲೆ ಮತ್ತೆ ಇದೆ. ನನಗೇನು ಬೇಕಿಲ್ಲ ಅಂತ ಹ್ಯಾಪಿ. ಇವಾಗ ನನಗೆ ಆಕ್ಚುಲಿ ಆ ವಿಷಯ ನನಗೆ ಅದು ತಲೆಯಲ್ಲೂ ಇರಲಿಲ್ಲ. ನಾನು ಹೇಳಿದ್ದೆ ಅಲ್ಲ ಗೊತ್ತಾಯ್ತು, ಇವಾಗಲೇ ನನಗೆ ಅದು ಗೊತ್ತಾಗಿದ್ದು. ಇವಾಗ ಗೊತ್ತಾಗಿ ನಿಜಾಗ್ಲೂ ಮಳೆ ಬಂದಿದೆ ಅಂತಂದ್ರೆ ನಂಗೆ ತುಂಬಾನೇ ಖುಷಿ ಇದೆ. ಇವಾಗ ಹೇಳಿದ್ವಿ, ಅರ್ಥ ಆಗ್ಲಿಲ್ಲ ಈಗಲೂ ತಲೆಗೆ. ಆಯ್ತು, ಅರ್ಥ ಆಗ್ಲಿಲ್ಲ, ಆದ್ರೆ ಅರ್ಥ ಮಾಡಿಸಿದೀನಿ. ಆದ್ರೆ ನನ್ನ ಮನ್ಸು ಯಾವಾಗ್ಲೂ ಇವಳಿಗೆ ಒಳ್ಳೇದನ್ನೇ ಕೋರುತ್ತೆ ಅನ್ನೋದಕ್ಕೆ ಈ ಮಳೆನೇ ಸಾಕ್ಷಿ. ನಿಜವಾಗ್ಲೂ ಅವಳು ಯಾವಾಗ ನೋಡಿ ಅವತ್ತು ನಾನು ಚಾಲೆಂಜ್ ಮಾಡ್ದಂಗೆ ಮಳೆ ಬಂದಿದೆ. 3 ದಿವಸದಿಂದ ಮಳೆ ಇಲ್ಲ. ಹೌದು, ಅದು ಈ ಟೈಮಿಗೆ ನಿಂತೋಗ್ಬೇಕಿತ್ತು. ಆ ಅಮ್ಮಂಗೆ ಇವಳು ಹೇಳಿದ್ದು ಅವಳಿಗೆ ತಟ್ಟಿದೆ. ಅದಕ್ಕೆ ನನ್ನ ಇದನ್ನ ಯಾವಾಗಲೂ ಸೂಚನೆ ಮಾಡಿದ್ದಾಳೆ. ಅವತ್ತೇ ನಿರ್ಧಾರ ಮಾಡಿದ್ಲು. ಅವತ್ತೇ ನಿರ್ಧಾರ ಮಾಡಿದ್ಲು, ಇವತ್ತು ಬಂದಿದೆ. ಆಮೇಲೆ ಇನ್ನೊಂದು ವಿಶೇಷತೆ ಏನು ಗೊತ್ತಾ, ಇವಳ್ದು May 22 ಬರ್ಡೇ. ಇವಳಾಗಿ 22 ಡೇಸ್ಗೆ ನನ್ನ ಬರ್ಡೇ. ಇದು ಲಿಂಕ್ ಹೆಂಗೆ ಟ್ವಿಸ್ಟು. ನಿಜ ಇದು, ನಿಜ ಇದು. ನಾನು ಲೆಕ್ಕ ಹಾಕಿರ್ಲಿಲ್ಲ. ಇವಳು ಲೆಕ್ಕ ಹಾಕಿದ್ಮೇಲೆ ನನಗೂ ಅವತ್ತು ಶಾಕ್ ಆಗಿದ್ದೆವು ಲಾಸ್ಟ್ ಹೇಳಿದ್ದು. ತುಂಬಾ ವಿಷಯಗಳು ಕನೆಕ್ಟ್ ಆಗುತ್ತೆ, ತುಂಬಾ ವಿಷಯ ಮ್ಯಾಚ್ ಆಗುತ್ತೆ. ಮತ್ತೆ ಇನ್ನೊಂದು ಏನು ಗೊತ್ತಾ, ಈಗ ನನ್ನ ಹೆಂಡತಿ ಈಗ ಡವ್ ಮಾಡೋದು ಕಲ್ತ್ಕೊಬಿಟ್ಟಾಳೆ. ಮಧ್ಯಾಹ್ನ ಹೇಳಿದ್ದೀನಿ, ಶಾಕ್ ಆಯ್ತಾ? ಶಾಕ್ ಆಗಲೇಬೇಕು ಅಂತ ಸೌಮ್ಯನ ಸವಾಸ ಮಾಡಿ ಡವ್ ಮಾಡೋದು ಕಲ್ತ್ಕೊಬಿಟ್ಟಾಳ ನೀನು ಅಂತ. ಇದನ್ನ ಮಧ್ಯಾಹ್ನ ಹೇಳಿದ್ರು. ಏನಕ್ಕೋ ನಾನು ಒಳ್ಳೆ ಮಾತು ಹೇಳಿದೆ, ಅದಕ್ಕೆ ಸೌಮ್ಯನ್ ಸವಾಸ ಮಾಡಿ ಮಾಡಿ ಭಾಳ ಡವ್ ಮಾಡೋದು ಕಲ್ತಿದ್ಯಾ ಅಂದ್ರು. ಆದ್ರೆ ನಾನೇನು ಡವ್ ಮಾಡೋದಿಲ್ಲ, ಇವ್ರೊಬ್ರೆ ನನ್ಗೆ ಆ ಥರ ಹೇಳೋದು ಡವ್ ಮಾಡ್ತೀನಿ. ಸತ್ಯ ಅಂದ್ರೆ 90% ಸತ್ಯ ಅಂದ್ರೆ ಏನು ಗೊತ್ತಾ, 90% ಡವ್ವೇ ಇರುತ್ತೆ. ಗೋಲ್ಡ್ ಅಂಡ್ ಸಿಲ್ವರ್. ನನ್ಗೆ ಇವತ್ತು ಎಷ್ಟು ಇಷ್ಟ ಆಗಿದ್ದು ಒಂದೇ ಅಂದ್ರೆ ನಿಂದು ಸಿಲ್ವರ್, ನಂದು ಕಾಂಪ್ಲಿಮೆಂಟ್. ಬಟ್ಟೆ ನೋಡಿ ನಮ್ಮಿಬ್ಬರದು ಹೆಂಗ್ ಮ್ಯಾಚ್ ಆಗುತ್ತೆ ಅಂದ್ರೆ ಅಪೋಸಿಟ್. ಗೋಲ್ಡ್ ಸಿಲ್ವರ್ ಇಬ್ರು ಮಾತಾಡ್ಕೊಂಡಿಲ್ಲ. ಇವ್ರು ಸ್ವಲ್ಪ ಹೊತ್ತಲ್ಲೇ ಕೊಟ್ಟಿದ್ದು ಬಟ್ಟೆ. ಹೌದು, ಹೆಂಗಿದೆ ನನಗ್ ನಿಜ, ನನಗೂ ಇವಳು ಇದನ್ನ ಹಾಕ್ತಾಳೆ ನನ್ಗೆ ಇದ್ದೇ ಇಲ್ಲ. ನಾನು ಇದನ್ನ ಆಕ್ಚುಲಿ ಅವಳಿಗೆ ಗೊತ್ತಿಲ್ಲ ನಾನು ತಂದಿರೋ. ನಾನು ಇದನ್ನ ಅಂಟಿ 5 o'clock ಅಲ್ಲೇ ಹಾಕಿದ್ದೀನಿ. ಇವತ್ತು 5 o'clock ಇಂದ ಇದ್ರಲ್ಲೇ ಇದೀನಿ. ಆಕ್ಚುಲಿ ಬ್ಲ್ಯಾಕ್ ಒಂದು ಎತ್ತಿಟ್ಟಿದ್ದೆ, ಅದು ಹಾಕೊಳ್ಳೋಣ ಅಂತ. ಆಮೇಲೆ ಬೇಡ ಇವ್ರೇನೋ ಇದು ಹಾಕೋ ಅಂದ್ರು ಅಂತ ಹೇಳಿ ನಾನು ಇದು ಹಾಕೊಂಡೆ. ಅವಳು ನೋಡಿದ್ರೆ ಗೋಲ್ಡ್. ಏನಂటే ಇದಕ್ಕೇನು ಹೇಳ್ತೀರಾ ಪ್ಲೀಸ್, ಏನಾದ್ರು ಹೇಳಿ. ಇದೇ ತರ ಎಷ್ಟೋ ಕೋಇನ್ಸಿಡೆನ್ಸು ನಮಗ್ ಗೊತ್ತಿಲ್ಲದಲ್ಲೇ ಒಂದೇ ತರ ಡ್ರೆಸ್ ಹಾಕೊಂಡಿರ್ತೀವಿ, ಒಂದೇ ತರ ಕಲರ್ ಕೂಡ ಮ್ಯಾಚ್ ಆಗಿರುತ್ತೆ, ಒಂದೇ ಇದಾಗಿರುತ್ತೆ. ಅದಂತೂ ತುಂಬಾ ಸಲ ಆಗಿದೆ ಆ ಥರ, ಸೇಮ್ ಅಂತ. ಇವತ್ತು ಅದು ಇನ್ನ ಪ್ರೂವ್ ಆಗೋಯ್ತು. ಬರ್ತಡೇ ದಿನ ಪ್ರೂವ್ ಆಗಿದೆ ನೋಡಿ. ಅದು ಈ ಟೈಮಲ್ಲಿ ಗೋಲ್ಡ್ ಅಂಡ್ ಸಿಲ್ವರ್ ಎರಡೂ ರೇಟ್ ಜಾಸ್ತಿ. ಅದ್ರಲ್ಲಿ ಗೋಲ್ಡ್ ರೇಟ್ ಜಾಸ್ತಿ, ಮರಿಬೇಡಿ. ಸೌಮ್ಯ ಅವ್ರೀಗ ಗೋಲ್ಡ್ ರೇಟ್ ಜಾಸ್ತಿ ಅಂತ ಹೇಳಿದ್ರು. ಗೋಲ್ಡ್ ಸಿಗಬಾರ್ದಂತೆ, ಸಿಲ್ವರ್ ಸಿಕ್ಕಿದ್ರೆ ಒಳ್ಳೇದಂತೆ. ಅದರಲ್ಲೂ ನಮ್ಮ ಗಂಡ ನನಗೆ ಕಾಂಪ್ಲಿಮೆಂಟ್ಸು. ಅದರಲ್ಲೂ ಗೋಲ್ಡ್ ಸಿಕ್ಬಾರ್ದು ಅಂತಾನೆ. ಆದ್ರೆ ಗೋಲ್ಡ್ ಸಿಕ್ಬಾರ್ದು ಅಂದ್ರೆ ಬಂಗಾರನ ಯಾವಾಗೂ ಲಕ್ಷ್ಮಿಗೆ ಹೋಲ್ಸೋದು. ಇಲ್ಲಿ ಜನ ಪ್ಲಾಟಿನಮ್ ಸಿಲ್ವರ್ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಆದ್ರೆ ಬಂಗಾರನೇ ಯಾವತ್ತು. ನೋಡಿ, ನಾನೊಂದು ಹೇಳ್ತೀನಿ, ಯಾವ್ದು ತಗೊಳಕ್ ಆಗೋದಿಲ್ಲ. ಏನು ಅಲ್ವಾ ಬೇಬಿ? ಸಿಲ್ವರ್ ಅಲ್ಲ ನನ್ನ ಮಗ, ಇದು ಸಿಲ್ವರ್ ಅಲ್ಲ ಪ್ಲಾಟಿನಮ್ ಅಂತ ಗೋಲ್ಡ್ಗಿಂತ ಜಾಸ್ತಿ. ಇನ್ನೊಂದ್ ಸ್ವಲ್ಪ ಆದ್ರೆ ವಜ್ರ ಅಂತಾನೆ. ಒಟ್ನಲ್ಲಿ ನನ್ ಗಂಡ ನನ್ ಮಗ ಬಿಟ್ಕೊಡಲ್ಲ. ಸೌಮ್ಯ ಹುಷಾರಾಗಿರುತ್ತೆ. ಗೋಲ್ಡ್ ಆದ್ರಲ್ಲ, KGF ಆದ್ರಲ್ಲ, ಏನಾದ್ರೂ ಅವ್ರಿಬ್ರು ಬಿಟ್ಕೊಡೋದೇ ಇಲ್ಲ. ಏನ್ ಮಾಡೋದು ಪಾಪ, ಇವಳು ಅಳ್ತಾವಳೆ. ಇಲ್ಲ ಸುಮ್ನೆ ತಮಾಷೆ, ಜೋಕ್. ಹೋಗೋಗಿ ನೀನು ಸೇರ್ಕೊಂಡ್ಬಿಟ್ಟು ತಮಾಷೆನ. ನನ್ನ ಬ್ಲಾಗಲ್ಲಿ ಇವತ್ತು ಎಲ್ಲರೂ ಮುನ್ಸ್ಕೊಳಂಗಿಲ್ಲ ಆಂಟಿ. ಮುನ್ಸ್ಕೊಂಡವ್ರು ಮುನ್ಸ್ಕೊಳಂಗ್ ಮಾಡೋರು ಯಾರು? ಇರಿ, ಮುನ್ಸ್ಕೊಂಡ್ರೆ 1000 ರೂಪಾಯಿ ಫೈನು. ಇದ್ರ ಮೇಲೂ ಮುನ್ಸ್ಕೊಂಡ್ರೆ ಮಾಡಿದವ್ರೆ ಯಾರೋ. ನನ್ ಫುಲ್ ದಾರು ತೆಗಿರೋ, ನನ್ ಫುಲ್ಲೇ ಬರ್ತಾ ಇಲ್ಲ. ಓ, ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ನಂಗನ್ಸುತ್ತೆ. ನನ್ನ ಮಗಂದು ಕೊಯ್ಯ 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 ಅಂತಿರುತ್ತೆ.
ಆನ್ ಮಾಡ್ಬಿಟ್ರೆ ಫ್ಲಾಶು. ಥ್ಯಾಂಕ್ ಯು ರೀ. ಅಯ್ಯೋ ಇನ್ನೂ ಪಾಪ ಏನೇನೋ ಸರ್ಪ್ರೈಸ್ ಇತ್ತು. ಮಳೆ ಬಂತು. ಸ್ವಲ್ಪ ಬ್ರೇಕ್ ಕೊಟ್ಟಿದೆ ನೋಡುವ. ಆದರೆ ನೋಡಿ 3 ದಿವಸ ಮಳೆನೇ ಒಂದು ಮಾತು ಹೇಳಿದ್ರು ಗೊತ್ತಾವತ್ತು ಅಂತರ ಮಾಡೋಕ್ಕಾಗಲ್ಲ, ಮಳೆ ಬರ್ತದೆ. ಮಳೆಗೆ ಓಡಾಡೋದ. ಪಾಪ ಇವರೆಲ್ಲ ಮಳೆನಲ್ಲೇ ತುಂಬ ಕಷ್ಟಪಟ್ಟು ಏನೇನೋ ಮಾಡಬೇಕು ಅಂದ್ಕೊಂಡಿದ್ರು. ಹೆಂಗೋ ನಾನು ಪಟಾಕಿ ಹೊಡೆಯೋ ಟೈಮ್ಗೆ ಸ್ವಲ್ಪ ಮಳೆ ಕಮ್ಮಿ ಆಯಿತು. ಅದು ಹೊಡೆದು ಎಲ್ಲ ಆಗಿ ಕೇಕ್ ಕಟ್ಟಿಂಗ್ ಆದಮೇಲೆ ಮತ್ತೆ ಅದೇ ಮಳೆ ಶುರುವಾಯಿತು ಇನ್ನೂ ಜೋರಾಗಿ. ಎಲ್ಲ ಅಲ್ಲೇ ಒಂದು ಸೈಡಲ್ಲಿ ನಿಂತ್ಕೊಂಡ್ವಿ. ಆಮೇಲೆ ಸೌಮ್ಯನ ಮನೆಗೆ ಒಂದು 5 ನಿಮಿಷ ಅದು ಮಳೆ ನಿಮಗೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಸೌಮ್ಯನಿಗೂ ಶೀಲಾ ಆಂಟಿಗೂ, ಯಾಕೆಂದ್ರೆ ಆಂಟಿಗೆ ಹುಷಾರಿಲ್ಲ ಪಾಪ ನೋಡಿ ಅಷ್ಟು ಮಳೆಲೆಲ್ಲ ನೆನ್ಕೊಂಡು ಹಿಡ್ಕೊಂಡು ನನಗೆ ನಂಗಂತೂ ಭಾಳ ಬೇಜಾರಾಯಿತು. ಸೋ ಮಚ್ ಶೀಲಾ ಆಂಟಿ ಆ್ಯಂಡ್ ಸೌಮ್ಯ ನಿಮ್ಮಿಬ್ಬರಿಗೂ ಅಷ್ಟು ಮಳೆನಲ್ಲೂ ನನ್ನ ಜೊತೆಲಿ ಇಟ್ಕೊಂಡು ನೀವಿಬ್ರು ಎಷ್ಟು ಪ್ರೀತಿಯಿಂದ ನನಗೆ ವಿಶ್ ಮಾಡಬೇಕಂತ ಕಾಯ್ಕೊಂಡು ಇವರಿಬ್ರು ಬಿಡಿ ಹಸ್ಬೆಂಡ್ ಆ್ಯಂಡ್ ಮಗ ಅದರಲ್ಲೇನಿಲ್ಲ. ಬಟ್ ನೀವಿಬ್ರು ಅದು ಆಂಟಿಗೆ ಹುಷಾರು ಬೇರೆ ಇಲ್ಲ ಅವತ್ತು, ಅದು ನಂಗೆ ತುಂಬ ಬೇಜಾರಾಗಿದ್ದು. ಹಿಂಸೆ ಆಯಿತು ಆಂಟಿ ಮನೆ. ಏನಂತೇಳಿ ನನಗಂತೂ ಅಷ್ಟು ಮಳೆನಲ್ಲಿ ಬೇಕಿತ್ತ ಇದು ಅಂತ ಆಯ್ತು. ನಿಮ್ಮ ಫೋನಲ್ಲಿ ಮಾಡ್ಕೊಳ್ಳಿ, ನಾನು ಅಪ್ಲೋಡ್ ಮಾಡಕ್ಕೆ ಮಾಡ್ತಿರೋದು ಮಮ್ಮಿ. ಸೆಲೆಬ್ರೇಟ್ ಮಾಡ್ತಾ ಇದ್ರಲ್ಲ. ಅಯ್ಯೋ ಎಷ್ಟೊಂದು ಇನ್ನೂ ಏನೇನೋ ಪ್ಲ್ಯಾನ್ಸ್ ಇತ್ತು. ಮಳೆ ಬಂದ ಕಾರಣದಿಂದ ಅವ್ರಿಗೆ ಅದು ಫುಲ್ಫಿಲ್ ಆಗಲಿಲ್ಲ. ಯಾಕೆಂದ್ರೆ ಅವ್ರು ಏನೇನೋ ಅಂದ್ಕೊಂಡಿದ್ರಂತೆ, ಅದಾಗಲಿಲ್ಲ. ಸುಮಾರಾಗಿ ಆಯಿತು. ಅಂದರೆ ನಿಜವಾಗ್ಲೂ ಮಳೆಗೆ ಥ್ಯಾಂಕ್ಸ್ ಹೇಳಬೇಕು. ನಾನು ಅವಳಿಗೆ ಚಾಲೆಂಜ್ ಮಾಡಿದ್ದೆ, ನಾನು ಇನ್ನು ಬರ್ತಡೇ ಮಾಡ್ದಂಗೆ ಪಾಪ ಇವರೆಷ್ಟೆಲ್ಲ ಕಾರ್ಗೆಲ್ಲ ಡೆಕೋರೇಷನ್ ಮಾಡಿಕೊಂಡು ಪಟಾಕಿನ ಹೊಡೆದು ನಿಜವಾಗ್ಲೂ ಬಿಗ್ ಸರ್ಪ್ರೈಸ್ ಕೊಟ್ಟರು 40 years ಬರ್ಡೇಗೆ. ಇದೆಲ್ಲ ರಮೇಶ್ ಮಾಡಿದ್ದಂತೆ. ತುಂಬ ಅಂದರೆ ತುಂಬ ಖುಷಿ ಆಯ್ತು ನನ್ನ ಮಗ. ಪಾಪ ಎಲ್ಲ ಎಷ್ಟು ಕಷ್ಟಪಟ್ಟು ಮಾಡಿದ್ರು. ಅಂದ್ರೆ ಏನು ಗೊತ್ತಾ, ನನಗೆ ಸ್ವಲ್ಪ ಖುಷಿ ತುಂಬ ಆಯಿತು. ಅವ್ರು ಇನ್ನೂ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಅದು ಸ್ವಲ್ಪ ಅಂದರೆ ಏನು ಹೇಳ್ಬೇಕಂದ್ರೆ ದೇವ್ರಿದ್ದಾನೆ ಅನ್ನೋದಕ್ಕೆ ಅವ್ರ ಕಷ್ಟಕ್ಕೆ ಅವರು ಇದೆಲ್ಲ ಫ್ಲವರ್ ಪಾಟ್ ಹಚ್ಚೋವರೆಗೂ ಮಳೆ ನಿಲ್ತು ಒಂದು 5 ನಿಮಿಷ. ಅದಾಗಿ ಕರೆಕ್ಟಾಗಿ ನಾನು ಕೇಕ್ ಕಟ್ ಆಗಿದ ತಕ್ಷಣ ಮತ್ತೆ ಮಳೆ ಬರೋಕ್ಕೆ ಶುರು ಆಗೋಯ್ತು. ಅದು ಸ್ವಲ್ಪ ಅಲ್ಲಿಂದನೇ ಸ್ವಲ್ಪ ಮಳೆ ನಿಂತ ಮೇಲೆ ಹಂಗೂ ನಾವು ಬಿಟ್ಟು ರೀಲ್ಸ್ ಮಾಡೋದು ಅದು ಇದು ಎಲ್ಲ ಮಾಡ್ಕೊಂಡ್ವಿ. ಆವಾಗ ಟೈಮು ಹೆಚ್ಚು ಕಮ್ಮಿ 1:30 ಆಗಿತ್ತು. ಆಮೇಲೆ ಸೌಮ್ಯ ಇನ್ನೇನು ಮಳೆ ಪಾಪ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ರು. ನಾವು ನನ್ನ ಮಗ ನೋಡಿ ಅಷ್ಟು ಮಳೆನಲ್ಲೂ ಮಮ್ಮಿಗೋಸ್ಕರ ಕಾರ್ನ ಓಡಿಸ್ಕೊಂಡು, ನಿಜ ರೋಡ್ ಕಾಣಿಸ್ತಾ ಇರಲಿಲ್ಲ ನಮ್ಗೆ ಅವತ್ತು, ಅಷ್ಟು ಮಳೆ. ಒಟ್ಟು ಎಲ್ಲ ತುಂಬಾ ಚೆನ್ನಾಗಾಯಿತು. ಗೊತ್ತಾಯ್ತು ಅವಾಗ ಗೊತ್ತಾಯ್ತು ನಿಮಗೆ ಹೊಸಕಿತ್ತು ಅಂತ. ಅವಾಗ ನಂಗೆ ಗೊತ್ತಾಯ್ತು. ಮತ್ತೆ ಐಟನ್ನಲ್ಲೇ ಮಾಡ್ಬೋದಿತ್ತಲ್ಲ. ಐಟನ್ನಲ್ಲೇ ಪಾಪ ಯಾರು. ಗುಡ್ ಮಾರ್ನಿಂಗ್ ಗೈಸ್, ಹೇಗಿದ್ದೀರಾ? ನಾನು ರಾತ್ರಿ ಲೇಟ್ ಆಯಿತು ಮಲಗಿದ್ದು ಅಂದ್ಬಿಟ್ಟು ಇವಾಗ ಇದ್ದು ವಾಕಂತೂ ಹೋಗಲಿಲ್ಲ. ಇವತ್ತು ಆಗಲಿಲ್ಲ, ಕಣ್ಣು ತುಂಬ ಎಳಿತಾ ಇತ್ತು. ಸರಿ ಫೋನ್ ಬಂತಲ್ಲ ಅದಕ್ಕೆ ಎಚ್ಚರಿಕೆ ಆಯಿತು. ಅಟ್ಲೀಸ್ಟ್ ಕಾಫಿ ಹತ್ರನಾರು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಅಲಾರಾಮ್ ಆಫ್ ಮಾಡಿದ್ದಕ್ಕೆ ಸರೋಯ್ತು, ಇಲ್ಲಾಂದರೆ ಎದ್ಬಿಡ್ತಿದ್ವಿ ಆ ಟೈಮ್ಗೆ. ಇನ್ನೊಂದೆರಡು
ನಾವು ಬಾಯಿ ಬಿಟ್ಟು ಹೇಳಿದೆ ಮನಸ್ಸಿನ ಆಸೆ ತಿಳ್ಕೊಂಡು ಮಾಡ್ತಾರಲ್ಲ ಅದು ನಿಜವಾದ ಸರ್ಪ್ರೈಸು. ನನಗೊಂದು ಆಸೆ ಇತ್ತು ಆ ಥರ ಏನು ಪಟಾಕಿಗಳನ್ನ ಹೊಡಿಬೇಕು ಒಂದು ಸತಿ ಅಂತ. ನಾನು ಯಾವತ್ತೂ ಅವ್ರ ಹತ್ರ ಬಾಯಿ ಬಿಟ್ಟು ಹೇಳಿರಲಿಲ್ಲ. ಆದರೆ ಅವರು ಅರ್ಥ ಮಾಡಿಕೊಂಡು ನನ್ನ ಮಗ, ಹಸ್ಬೆಂಡು ಮತ್ತು ಸೌಮ್ಯ, ಶೀಲಾ ಆಂಟಿ ಎಲ್ಲ ಮಾಡಿದ್ರಲ್ಲ. ಥ್ಯಾಂಕ್ ಯು ಸೋ ಮಚ್. ಏನು ಗೊತ್ತಾ, ನಾವು ಕೆಲವೊಂದು ಸತಿ ಅಂದ್ಕೊಂಡಿರ್ತೀವಿ, ಹೇಳ್ಕೊಂಡ್ರಲ್ಲ, ಅದನ್ನು ಇಂಡೈರೆಕ್ಟಾಗಿ ತಿಳ್ಕೊಂಡು ಮಾಡ್ತಾರಲ್ಲ, ಅದು ನಿಜವಾದ ಸರ್ಪ್ರೈಸ್ ಅಂದರೆ ಅದು. ನನ್ನ ಆಸೆ ಫುಲ್ಫಿಲ್ ಆಯಿತು, ಅದು ಪಟಾಕಿ ಹೊಡಿಬೇಕು ಅನ್ನೋದು. ಈ ಒಂದು ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಥ್ಯಾಂಕ್ ಯು.